ಕರ್ನಾಟಕದ ರಾಜಕೀಯ ಆಯ್ತು, ಈಗ next. ಇವತ್ತು ಬಹಳ ಕೆಟ್ಟ ಈಗ ನೋಡಿ, ಇದೆ. ಈಗ ಸಮೃದ್ಧಿ ಮಂಜುನಾಥ್ ಮತ್ತೆ ರಾಜೇಗೌಡರು, ಜನಪ್ರತಿನಿಧಿ ಹರೀಶ್ ಮತ್ತೆ ಧರಮ್ ಸಿಂಗ್ ಸಚಿವರನ್ನ ಬರ್ತೇನೆ ಜನಪ್ರತಿನಿಧಿ ಅಧ್ಯಕ್ಷ ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ. ಆದರೆ ಮುಗಿಸ್ತಿರಲ್ಲ ನೀವು. ಸುಸಂಸ್ಕೃತ ಆಗುವಾಗ ಅದನ್ನು ಒಪ್ಪಬೇಕು, ನೀವಿಲ್ಲ ಅಂತ ನಾವು ಆಗ್ತದ. ಇವತ್ತೊಬ್ಬರು ಸಚಿವರ ಮೇಲೆ, ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಬಿಟ್ಬಿಡಿ ಸಬ್ಜೆಕ್ಟ್. ಈಗ ಈ ಹನಿ ಸಮೃದ್ಧಿ ಮಂಜುನಾಥ್ ಮಾತಾಡಿ, ಮಾತಾಡಿ. ಯಾವ ಸಬ್ಜೆಕ್ಟ್ ಎಲ್ಲಿ ಮಾತಾಡಿ ಏನಂತ ಇಲ್ಲ, ಸಮಸ್ಯೆ ಮಾತಾಡಿ. ನಾನು ಆಗ್ರಹ ಮಾಡ್ತೀನಿ. ಆಯ್ತು, ಈಗ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಸಮೃದ್ಧಿ ಮಂಜುನಾಥ್ ಟೈಮ್ ಇಲ್ಲ, ನೀವು ಮಾತಾಡಿ. ಸಂಸ್ಕೃತಿ ಕಾಯ್ಬೇಡಿ, ಪಾಲಿಟಿಕ್ಸ್ ಅಲ್ಲಿ ಮಾತಾಡಿ, ಮಾತಾಡಿ ಕಲೀರಿ. ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಜನಪ್ರತಿನಿಧಿಗಳನ್ನ ಏನ್ ಸಬ್ಜೆಕ್ಟ್ ಒಂದ್ ರೀತಿ ಅವರ ಈಗ ಬಜೆಟ್ ನಮ್ಮ ರಾಜ್ಯದ ವಿನಂತಿ ಮಾಡ್ಕೊತೀನಿ. 724 ರಾಜನ ಏನ್ ಹೇಳ್ತಾರೆ ನೋಡುವ. ಅಧ್ಯಕ್ಷರೇ, ಬ್ಲಾಕ್ ಮೇಲ್ ಇದೆ ಪಾರ್ಲಿಮೆಂಟರಿ ವರ್ಡ್. ಆಯ್ತು, ನೀವು ಮಾತು ಏನ್ ಮಾಡ್ಬೇಕಿಲ್ಲ ನಿಮಗಲ್ಲ ಅಧ್ಯಕ್ಷರೇ. ಮತ್ತೆ ನಾಳೆ ತಗೊಳ್ಳಿ ಚರ್ಚೆ. ಒಂದೇ ನಿಮಿಷ ಅಲ್ಲ, ಒಂದೇ ನಿಮಿಷ ಬಹಳ ಗುರುತ. ಆಸೇಫ್ ಒಂದ್ ನಿಮಿಷ ರಾಯರೆಡ್ಡಿ ಅವರೇ, ಒಂದೇ ನಿಮಿಷ ಅಧ್ಯಕ್ಷ ಒಂದೇ ನಿಮಿಷ. ರಾಯರೆಡ್ಡಿ ಅವರೇ, ಆಯ್ತು ರಾಯರೆಡ್ಡಿ ಅವರೇ, ಆಯ್ತು. ನಾ ಸುಳೆ ಮಗನೇ ಅಂತೀನಿ, ಒಪ್ತೀರಾ ಅಂದೆ? ಆಯ್ತು, ಸಾರಿ, ಐ ಆಮ್ ಸಾರಿ ಟು ಸೇ ದಿಸ್. ಆಯ್ತು, ಕೂತ್ಕೊಳ್ಳಿ. ಈಗ ಏನ್ರಿ ಇದೆಲ್ಲ? ಆಯ್ತು, ಕೂತ್ಕೊಳ್ಳಿ ಮಾರ್ರೆ. ಅಲ್ಲ, ಅದು ನಾನು ತೆಗಿತೇನೆ, ಕಡ್ತೇನೆ, ನಾನು ತೆಗಿಸ್ತೇನೆ ಹೇಳ್ತೇನೆ. ಆಲ್ರೆಡಿ ಟೋಲ್ಡ್. ನಿಮ್ಗೆ ಕೇಳೋದಿಲ್ಲ, ನಾವೇನ್ ಮಾಡ್ಬೇಕು? ನಿಮ್ಗೆ ಕಿವಿ ಕೇಳಿದ್ರೆ ಬರ್ಬೇಕುವಾಗ ಅದು ನಾವು ನೋಡ್ತೇವೆ. ಅದನ್ನು ನಿಮ್ಮನ್ನು ಕರೆಸಿ ಕೂತ್ಕೊಂಡು ಓದಿಸ್ತೇನೆ. ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ. ಆಯ್ತು, ಈಗ ಲೇಟ್ ಆಯ್ತು, ಮಾತಾಡಿ. ಶಬ್ದ ಯಾರಿಗೂ ಉಪಯೋಗ ಮಾಡಿದ್ರು. ನಿಮ್ಮಷ್ಟು ಒಳ್ಳೆಯವರು ಯಾರಿಲ್ಲ, ನಿಮ್ಮಷ್ಟು ಬುದ್ಧಿವಂತರು ಯಾರಿಲ್ಲ. ಎಲ್ಲ ಈಗ ಕೂತ್ಕೊಳ್ಳಿ. ಆಯ್ತು, ಪ್ಲೀಸ್ ಕೂತ್ಕೊಳ್ಳಿ. ಬಳಸಬಾರದು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಇನ್ನು ನಾಳೆ ಮಾತಾಡೋದು. ಸನ್ಮಾನ್ಯ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅಥವಾ ವಾಸ್ತವಾಂಶವನ್ನು ತಿಳಿಸತಕ್ಕಂಥ ಚರ್ಚೆ ಬೇಡ. ನನ್ನ ಹೆಸರು ಅವರೇ ಹೇಳಿ, ಚರ್ಚೆ ಮಾಡಬೇಡಿ. ಹೇಳಿ 24 ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಹೇಳಿ. ವಿಷಯ ಸಲುವಾಗಿ ತಮ್ಮ ಆಯ್ತು, ಮಾತಾಡ್ಲಿ. ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ನೋಡಿ ಯತ್ನಾಳ್ ಅವರೇ, ಅನಗತ್ಯವಾಗಿ ಮಾತಾಡಬೇಡಿ. ಅವ್ರೇನು ಉತ್ತರ ಕೊಡ್ತಾರೆ ನೋಡುವ. ನೀವು ಮಾತಾಡಿ ಕೂತ್ಕೊ. ಆಯ್ತು, ರಾಜಣ್ಣ ಅವರ ಮೇಲೆ ಆಯ್ತು, ಮತ್ತೊಬ್ಬರ ಮೇಲೆ ಆಯ್ತು. ಅದಕ್ಕೆ ಅವ್ರೀಗ ರಾಜ ಮಾತಾಡಿ. ಆಯ್ತು, ಯತ್ನಾಳ್ ಅವರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಾಳ್ ಅವರು ಸಹಕಾರ ಸಚಿವರು, ರಾಜಣ್ಣ ಅವರು ಅಂತೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಇದರಲ್ಲಿ 2 ಫ್ಯಾಕ್ಟರಿ, ನಿಮ್ದೊಂದಿದೆ, ಇನ್ನೊಂದಿದೆಯಾ? ನಿಮ್ದು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು. ಅದೇನೇ ಇಲ್ಲಿ ಅಧ್ಯಕ್ಷರೇ, ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ತುಮಕೂರಿನ 2 ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ಈ ಸಿಡಿ ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ, ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತ ಅಲ್ಲ, ಅವರು ಇದ್ದಾರೆ. ಆದ್ರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು, ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ, ಆ ಪ್ರಶ್ನೆ ಬೇರೆ. ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ,
ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಅಡಿಟರ್ ಪೆನ್ ಡ್ರೈವ್ಗಳು ಕೂಡ ಇದಾವೆ. ಆ ಒಂದು ದೃಷ್ಟಿನಲ್ಲಿ ಏನ್ ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸಬೇಕು. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ. ಆಕ್ಟರ್ಸ್ಗಳು ಯಾರ್ಯಾರು ಇವೆಲ್ಲ ಗೊತ್ತಾದ್ರೆ ಆಚೆ ಕಡೆನೂ ಸ್ವಾಗತಿಸ್ತಾರೆ. ನಿಮ್ಮಲ್ಲಿ ರವಿ 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು. ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು. ನಾನು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೇನೆ. ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ, ಅವ್ರು ಯಾರೇ ಇರಲಿ, ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ಬಹಿರಂಗ ಆಗಬೇಕು. ಸುಮ್ನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ. ನಾನು ಅದ್ರ ಬಗ್ಗೆ ದೂರನ್ನು ಕೊಡ್ತೇನೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ.